ನಮಸ್ತೆ ಫ್ರೆಂಡ್ಸ್, ಇವತ್ತೊಂದು ವೆರೈಟಿ ಆಗಿರುವಂಥ ಒಂದು ಹೆಲ್ದಿ ರೆಸಿಪಿ ಜೊತೆನೆ ಬಂದಿದ್ದೀನಿ. ಅವಲಕ್ಕಿ ಮತ್ತು ಕಡಲೆ ಬೀಜ ಉಪಯೋಗಿಸ್ಕೊಂಡು ಮಾಡೋದು. ಈ ರೆಸಿಪಿ ವಿಶೇಷತೆ ಏನಂದರೆ ಇದಕ್ಕೆ ಒಂದು ಹನಿ ತುಪ್ಪನೋ ಎಣ್ಣೆನೋ ನಾನು ಬಳಸ್ತಾ ಇಲ್ಲ. ಹಾಗಿದ್ರೆ ಇದು ಏನು, ಬನ್ನಿ ನೋಡೋಣ ಇದು ಏನು, ಹೇಗೆ ಮಾಡೋದಂತೆಲ್ಲ. ಮೊದಲೊಂದು ಕಡಾಯಿ ಬಿಸಿ ಮಾಡಿಬಿಟ್ಟು ಅದಕ್ಕೆ ನಾನಿಲ್ಲಿ 2 ಕಪ್ ಅವಲಕ್ಕಿ ಹಾಕ್ಕೊಂಡಿದ್ದೀನಿ. ಯಾವ ಅವಲಕ್ಕಿ ಬೇಕಿರೋ ಹಾಕ್ಕೋಬೋದು. ದಪ್ಪ ಅವಲಕ್ಕಿ ಆದರೆ ಸ್ವಲ್ಪ ಕಡಿಮೆ ತಗೊಳ್ಳಿ. ನಾನಿದು ಪೇಪರ್ ಅವಲಕ್ಕಿ ತಗೊಳ್ಳೋದು. ನೋಡಿ ಈ ರೀತಿ ಇದು ರೋಸ್ಟ್ ಆಗಬೇಕು, ಮುಟ್ಟುವಾಗಲೇ ಒಳ್ಳೆ ಕ್ರಂಚಿಯಾಗಿ ಬರಬೇಕು. ಇದನ್ನು ತೆಗಿತಾ ಇದ್ದೀನಿ. ನೆಕ್ಸ್ಟ್ ಅದೇ ಕಡಾಯಿಗೆ 1 ಕಪ್ ತೆಂಗಿನ ತುರಿ ಹಾಕ್ತಾ ಇದ್ದೀನಿ. ಇದನ್ನು ಅದೇ ರೀತಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ನೋಡಿ ಹಾಗೆ ತುಪ್ಪ ಎಣ್ಣೆ ಏನು ಹಾಕೋದು ಬೇಡ, ಹಾಗೆ ರೋಸ್ಟ್ ಮಾಡ್ಕೊಂಡ್ರೆ ಆಯಿತು. ಇದು ನೋಡಿ ಒಳ್ಳೆ ಕೆಂಪಾಗಿ ಬರಬೇಕು. ನಾನು ಇದೆಲ್ಲ ಅಳತೆ ಹೇಳ್ತಾ ಇರೋದು 250 ml ಕಪ್ಪಿನ ಅಳತೆಯಲ್ಲಿ ಹೇಳ್ತಾ ಇರೋದು. ನೆಕ್ಸ್ಟ್ ಇದಕ್ಕೆ 1 ಕಪ್ ಕಡಲೆ ಬೀಜನೂ ಅದೇ ರೀತಿ ಚೆನ್ನಾಗಿ ರೋಸ್ಟ್ ಮಾಡಬೇಕು. ಒಳ್ಳೆ ಕ್ರಿಸ್ಪಿಯಾಗಿ ಬರಬೇಕು. ಅಂದರೆ ಹೊರಗಡೆ ಸಿಪ್ಪೆ ಎಲ್ಲ ಇರುತ್ತೆ ಅಲ್ವಾ, ಅದೆಲ್ಲ ನೀಟಾಗಿ ಕಲರ್ ಚೇಂಜ್ ಆಗಿ ಬರಬೇಕು. ನೋಡಿ ಈ ರೀತಿ ಬರಬೇಕು, ಸಾಕು. ಇದನ್ನು ಕೂಡ ತೆಗೆದು ಬೇರೊಂದು ಪ್ಲೇಟಲ್ಲಿ ಹಾಕಿಡ್ತಾ ಇದ್ದೀನಿ. ಇನ್ನು ಇದನ್ನು ನೀವು ಸಿಪ್ಪೆಲ್ಲ ತೆಗೆದು ಕ್ಲೀನ್ ಮಾಡಿ ರೆಡಿ ಮಾಡಿಟ್ಟಿಡಬೇಕು. ನೆಕ್ಸ್ಟ್ ಇದಕ್ಕೆ ಕಪ್ಪು ಎಳ್ಳು ಉಪಯೋಗಿಸ್ತಾ ಇರೋದು. ಯಾವ ಎಳ್ಳಾದರೂ ಪರವಾಗಿಲ್ಲ. ಅದನ್ನು ಕೂಡ ಸ್ವಲ್ಪ ಹುರ್ಕೊಳ್ಳಿ. 2 ಟೇಬಲ್ ಸ್ಪೂನ್ನಷ್ಟು ಹಾಕ್ಕೊಂಡಿರೋದು. ಇವಾಗ ನೋಡಿ ಎಲ್ಲ ರೆಡಿ ಆಗಿದೆ. ಅವಲಕ್ಕಿ, ಕಾಯಿ ತುರಿ, ಆಮೇಲೆ ಕಡಲೆ ಬೀಜ. ಮೊದಲು ನಾನು ಅವಲಕ್ಕಿನ ನೋಡಿ ನೀಟಾಗಿ ಹುಡಿ ಮಾಡಿ ರೆಡಿ ಮಾಡಿಟ್ಟಿದ್ದೀನಿ. ನೆಕ್ಸ್ಟ್ ಅದಕ್ಕೆ ನಾವು ನೋಡಿ ಕಡಲೆ ಬೀಜನೂ ಚೆನ್ನಾಗಿ ಕ್ಲೀನ್ ಮಾಡಿಟ್ಟಿದ್ದೀನಿ. ಅದನ್ನು ಕೂಡ ಹುಡಿ ಮಾಡಿಕೊಂಡು ಬಂದಿದ್ದೀನಿ. ನೆಕ್ಸ್ಟ್ ತೆಂಗಿನ ತುರಿ, ಅದು ಕೂಡ ಹಾಗೆ ಫೈನ್ ಆಗಿ ಹುಡಿ ಮಾಡ್ಕೊಳ್ಳಿ. ನೋಡಿ ಇವಾಗೆಲ್ಲ ಪೌಡರ್ ಕೂಡ ರೆಡಿ ಆಗಿದೆ. ಎಳ್ಳು ಮಾತ್ರ ಹುಡಿ ಮಾಡಬೇಡಿ. ನೆಕ್ಸ್ಟ್ ಅದೇ ಕಡಾಯಿ ಬಿಸಿ ಮಾಡಿಬಿಟ್ಟು ಅದಕ್ಕೆ 2 ಪೀಸ್ ಬೆಲ್ಲ ಇದೆಯಲ್ವಾ, ಅದು ತಗೊಂಡಿರೋದು. ಅದಕ್ಕೆ ಅರ್ಧ ಕಪ್ ನೀರು ಕೂಡ ಹಾಕಬೇಕು. ಹಾಕ್ಕೊಂಡ್ಬಿಟ್ಟು ಬೆಲ್ಲನ ಕರಗಿಸ್ಕೊಳ್ಳಿ. ನೋಡಿ ಈ ರೀತಿ ಕರಗಿ ರೆಡಿ ಆಗಿದೆ. ಪಾಕ ಬರಬೇಕಾದ ಅವಶ್ಯಕತೆ ಇಲ್ಲ. ಕಸ ಏನಾದರೂ ಇದ್ರೆ ಸೋಸಿ ಪುನಃ ಇದಕ್ಕೆ ಹಾಕ್ಕೊಳ್ಳಿ. ಆ ರೀತಿ ಮಾಡಿಕೊಂಡ್ರೆ ಆಯಿತು. ಇನ್ನು ಮೊದಲು ಇದಕ್ಕೆ ಅವಲಕ್ಕಿಯ ಹುಡಿ ಹಾಕಬೇಕು. ಅವಲಕ್ಕಿ ಹಿಟ್ಟು ನಾವು ಹುಡಿ ಮಾಡಿಟ್ಟಿದ್ದೀವಲ್ವ, ಅದನ್ನು ಹಾಕ್ಕೊಳ್ಳಿ. ಆಮೇಲೆ ಕಡಲೆ ಬೀಜ ಪೌಡರ್ ಹಾಕ್ಕೊಳ್ಳಿ. ಅದಾದಮೇಲೆ ಕಡಲೆ ಬೀಜ ಪೌಡರ್ ಹಾಕ್ಕೊಂಡ್ಬಿಟ್ಟು ಇದೆರಡನ್ನು ಮೊದಲು ಕರೆಕ್ಟಾಗಿ ಮಿಕ್ಸ್ ಮಾಡಬೇಕು. ನೋಡಿ ಈ ರೀತಿ ಕರೆಕ್ಟಾಗಿ ಮಿಕ್ಸ್ ಮಾಡಬೇಕು. ಫುಲ್ಲಾಗಿ ಮಿಕ್ಸ್ ಆದಮೇಲೆ ನೆಕ್ಸ್ಟ್ ಇದಕ್ಕೆ ಕಾಯಿ ತುರಿ ಸೇರಿಸಬೇಕು. ಕಾಯಿ ತುರಿ ಮೊದಲೇ ಹಾಕ್ಕೊಂಡು ಬಿಡಬೇಡಿ. ಅದಕ್ಕೆ ನಾನು ಸಪ್ರೇಟ್ ಎಲ್ಲ ಬೇರೆ ಬೇರೆ ಹುಡಿ ಮಾಡಿ ಇಟ್ಕೊಂಡಿರೋದು. ನೋಡಿ, ಯಾಕಂದರೆ ಕಾಯಿ ತುರಿ ಬೇಗ ನಮ್ಮ ಬೆಲ್ಲದ ಪಾಕನೆಲ್ಲ ಎಳ್ಕೊಳ್ಳುತ್ತೆ, ಆದ ಕಾರಣ. ಇನ್ನು ಇದಕ್ಕೆ ಹಾಕ್ಕೊಂಡ್ಬಿಟ್ರೆ ಇದರ ಕನ್ಸಿಸ್ಟೆನ್ಸಿ, ಆ ಲೆವೆಲ್ ಒಂದು ಕರೆಕ್ಟ್ ಬರುತ್ತೆ, ಟೆಕ್ಸ್ಚರ್ ಒಂದು ಕರೆಕ್ಟಾಗಿ ಬರುತ್ತೆ. ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನು ಎಲ್ಲ ಕೂಡ ಕಡಿಮೆ ಉರಿಯಲ್ಲಿ ಇಟ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಬೇಕು. ಎಲ್ಲ ಕೂಡ ಇದೇ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ತುಪ್ಪ ಎಣ್ಣೆ ಏನು ಬೇಡ ಈ ರೆಸಿಪಿಗೆ. ನೋಡಿ ಇದೇ ರೀತಿ ಮಿಕ್ಸ್ ಮಾಡ್ತಾ ಬನ್ನಿ. ಇನ್ನು ಸ್ವಲ್ಪ ತಳ ಬಿಟ್ಟು ಬರಬೇಕು. ಇದು ಬರುತ್ತೆ, ಅದು ಆದರೂ ಕೂಡ ಒಂದು ಮಿಕ್ಸ್ ಆಗಿಬಿಟ್ಟು ಫೈನಲ್ ಆಗಿ ಎಳ್ಳು ಸೇರಿಸ್ಕೊಳ್ಳಿ. ರೋಸ್ಟ್ ಮಾಡ್ಕೊಂಡಿಟ್ಟಿರುವಂಥ ಎಳ್ಳು ಕೂಡ ಹಾಕ್ಕೊಂಡ್ಬಿಟ್ಟು ಎಲ್ಲ ಕೂಡ ಒಂದು ಸಲ ಮಿಕ್ಸ್ ಮಾಡಿದರೆ ಆಯಿತು. ನೋಡಿ ಮಿಕ್ಸ್ ಮಾಡಿಬಿಟ್ಟು ಇವಾಗೆಲ್ಲ ಕರೆಕ್ಟಾಗಿ ಮಿಕ್ಸ್ ಆಗಿದೆ. ಇನ್ನು ನಮಗೆ ಸ್ಟವ್ ಆಫ್ ಮಾಡ್ಬೋದು. ನೋಡಿ ಇವಾಗ ಕರೆಕ್ಟ್ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ತಳ ಬಿಟ್ಟು ಬರಬೇಕು. ನೋಡಿ ಬರುತ್ತೆ, ಅದು ಈ ರೀತಿ ಸೆಟ್ಟಾಗಿ ಬರುತ್ತೆ ಅಲ್ವಾ, ಸಾಕು. ಸ್ಟವ್ ಆಫ್ ಮಾಡ್ಕೊಳ್ಳಿ. ಇನ್ನು ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನೊಂದು ಪ್ಲೇಟಿಗೆ ಹಾಕಿಟ್ಕೊಳ್ಳಿ. ಎಲ್ಲ ಹಾಕ್ಕೊಂಡ್ಬಿಟ್ಟು ಸೆಟ್ ಮಾಡ್ಕೊಳ್ಳಿ ಮೊದಲು. ಇನ್ನು ಇದು ನಿಮಗೆ ಯಾವ ಶೇಪಲ್ಲಿ ಬೇಕಿರೋ ಮಾಡ್ಬೋದು, ಆಯಿತಾ. ನಾನಿಲ್ಲಿ ಪೀಸ್ ಆಗಿ ಮಾಡ್ತಾ ಇರೋದು. ನೋಡಿ ಕರೆಕ್ಟಾಗಿ ಸೆಟ್ ಮಾಡಿಟ್ಕೊಂಡಿದ್ದೀನಿ. ಫುಲ್ಲಾಗಿ ಆರಿದ ಮೇಲೆ ಇದನ್ನು ನೋಡಿ ಇನ್ನೊಂದು ಪ್ಲೇಟಿಗೆ ಹಾಕ್ಕೊಂಡ್ಬಿಟ್ಟು ಸರ್ವ್ ಮಾಡ್ಬೋದು. ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ರೀತಿ ಕಟ್ ಮಾಡ್ಕೊಳ್ಳಿ. ಈ ರೀತಿ ನಿಮಗೆ ಶೇಪು ಬೇಡ ಅಂದರೆ ಲಡ್ಡು ಮಾಡ್ತೀವಲ್ವ, ಅದೇ ರೀತಿ ಉಂಡೆ ಮಾಡಿ ಕೂಡ ಸರ್ವ್ ಮಾಡ್ಬೋದು. ಯಾವ ರೀತಿ ಕೂಡ ಮಾಡ್ಬೋದು. ಸಖತ್ತಾಗಿರುವಂಥ ಹೆಲ್ದಿ ಆಗಿರುವಂಥ ಒಂದು ಕಡಲೆ ಬೀಜ ಮತ್ತು ಅವಲಕ್ಕಿಯ ಒಂದು ಬರ್ಫಿ ನೋಡಿ ರೆಡಿ ಆಗಿದೆ. ಇದು ಯಾವ ರೀತಿ ರುಚಿ ಅಂತೂ ಅದ್ಭುತವಾಗಿರುತ್ತೆ. ಯಾರಿಗೆ ಬೇಕಿದ್ರೂ ಮಾಡಿ ತಿನ್ಬೋದು. ಸಖತ್ ರುಚಿ ಕೊಡುತ್ತೆ. ಸೊ ಮಿಸ್ ಮಾಡಬೇಡಿ. ಒಂದು ಸಲ ಆದರೂ ಟ್ರೈ ಮಾಡಿ, ಟೇಸ್ಟ್ ಮಾಡಿ. ಹೇಗಾಗಿದೆ ಅಂತ ಫೀಡ್ಬ್ಯಾಕ್ ತಿಳಿಸೋದಕ್ಕೂ ಮರಿಬೇಡಿ. ಆಮೇಲೆ ಫಸ್ಟ್ ಟೈಮ್ ಈ ಚಾನಲ್ ನೋಡೋರು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಆಮೇಲೆ ಎಲ್ಲರ ಜೊತೆ ಶೇರ್ ಮಾಡಿ. ಓಕೆ, ಇನ್ನೊಂದು ಹೊಸ ವೆರೈಟಿ ಟೇಸ್ಟಿ ಹೆಲ್ದಿ ರೆಸಿಪಿ ಜೊತೆನೇ ಬರ್ತೀನಿ. ಥ್ಯಾಂಕ್ ಯು.